ನೀಡುವ ಕಾಣಿಕೆ. ಈಗ ಬಂದೇನಮ್ಮ? ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ಹೌದು, ನಾನೇ. ಯಾಕೆ ಬೆವರು ಬಂತ ಬರಲೇಬೇಕು. ನಿನ್ನ ದೇಹ ತುಂಬ ಕೋಲ್ಬಿಟ್ಟಿನ ಸಂಜೆಗೊಂಡ ನರನಾಡಿಗಳು ಅಸ್ವಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತನದಿರುವ ವಜ್ರದ ಬಲಿ. ಸುಟ್ಟೆ ಕೇವಲ ವಜ್ರಕಾಂತ ಅಲ್ಲ, ನಿನ್ನ ಭಾವಿ ಭಾಮೇಶ ವಜ್ರಕಾಂತ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂಕು ಬಡಿದ ಮತಿಗೆಟ್ಟ ಗುತ್ತಿಗೆ ನಾನೇ ಸೂರಾದಿಶೂರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಆ ಜ್ವಾಲಾಗ್ನಿಯ ಪ್ರತಿಫಲವೇ ಇದು ಮಾಮಾಶ್ರೀ. ನನಗೆ ಮಾವ ಎಂದು ಕರೆಯುವ ಹನುಮ ಕಪಿಸಿ ಹೋದ ನಿನ್ನ ಕೆಟ್ಟ ಕಾಯಗಳನ್ನು ನಡೆದು ಅಸಾಧ್ಯವಾಗಿ ವರ್ತಿಸಬೇಡ. ಹೊರಟು ಹೋಗು ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರ್ದಾರನಾಗಿದ್ದೇನೆ. ಹೇಗಿದೆ ನನ್ನ ಮರ್ಮ, ಕಲಿಯುಗದ ಕರ್ಮ. ಹೌದಣ್ಣ, ಅವರು ಹೇಳೋ ಮಾತು ನಿಜವಿದೆ. ಎಂತಹ ತಪ್ಪು ಮಾಡಿಬಿಟ್ಟೆ ತಂಗಿ, ಎಂತಹ ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ಕಿಡಿಗಿನ ಆಟಕ ಬೇಡಮ್ಮ ತಂಗಿ, ಬೇಡ. ಏನು ಅರಿಯದ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮವನ್ನು ನಾಟಕವಾಡಿ ನಾಳೆ ತನ್ನ ಕೆಟ್ಟ ಕಾರ್ಯವನ್ನು ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೋಡುವ ಎಂದು ಕಾಣುತ್ತಿದೆ ಎಂಬ ಇವಳ ಕಣ್ಣಮ್ಮ. ಇದು ಸ್ವತಂತ್ರ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಇಂತಹ ಗಿಡಗಳನ್ನು ನಾನು ಬಿಡುವುದಿಲ್ಲ ತಂಗಿ, ಬಿಡುವುದಿಲ್ಲ ತಂಗಿ. ನೀನು ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಇದೇ ನನ್ನ ನೀನಾಡುವ ಮಾತು. ನೀ ಹೇಳಿದಾಗೆ ಕೇಳುತ್ತಾ ಕುಳಿತುಕೊಳ್ಳಲು ಬಾಯಲ್ಲಿ ಬೆರಳು ಚೀಪುವ ಚಿಕ್ಕ ಮಗುವಲ್ಲ ನಾನು. ವಯಸ್ಸಿಗೆ ಬಂದ ಹೆಣ್ಣು ನಾನು. ಸಾಕಷ್ಟು ಶಾಲೆ ಕಲಿತು ಈ ಜಗತ್ತಿನ ಬಗ್ಗೆ ಕಲಿತ ನಾರೇ ನಾನು. ನೀನು ಮದುವೆ ಆಗುತ್ತೇನೆಂದು ಒಂದೇ ಒಂದು ಮಾತು ನನ್ನ ಹತ್ತಿರ ಬಂದು ಸಾಧಿಸಿದರೆ ಇದೇ ಊರಿನ ಸಾವಯವ ಕೃಷಿಕ ನನ್ನ ರೈತ ಮಿತ್ರ ಶಿವಾನಂದ ನಿರಾಕರಿಯವರ ಮಗ ಚಿಕ್ಕಂದಿನಿಂದಲೂ ಹೋರಾಟ ಮಾಡುವ ಹೋರಾಟಗಾರ. ಅಂತವನಿಗೆ ಕೊಂದು ನಿನ್ನ ಮದುವೆ ಮಾಡಬೇಕಂತ ನಾನು ತುಂಬಾ ಕನಸುಕೊಂಡಿದ್ದೆ ತಂಗಿ. ನನ್ನ ಆಶೆಯನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ಈ ಸಮಾಜವೇ ಇಷ್ಟು. ಹೆಂಗೆ ಚಿಕ್ಕವಳಿದ್ದಾಗ ನನ್ನ ತಾಯಿಯ ಆಶ್ರಯದಲ್ಲಿ ಬೆಳೆಯಬೇಕು, ಮುಂದೆ ದೊಡ್ಡವಳಾದಾಗ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ ಬೆಳೆಯಬೇಕು. ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿಕೊಂಡು ಗಂಡನ ಆಶ್ರಯದಲ್ಲಿ ಬೆಳೆದು ಗಂಡನ ಗುಲಾಮರಾಗಿ ಬೀಳುತ್ತಾರೆ ಅಂತ ತಿಳಿದುಕೊಳ್ತಿದ್ದೆ. ಆದ್ರೆ ಅದು ನಿನ್ನ ಮೂರ್ಖತನವನ್ನ. ನಾನು ವಯಸ್ಸಿಗೆ ಬಂದ ಹೆಣ್ಣು, ನಾನು ಇಷ್ಟಪಟ್ಟವರನ್ನು ಮದುವೆ ಆಗಿದ್ದೇನೆ, ಅವರ ಜೊತೆ ಬಾಳಿ ಬದುಕುತ್ತೇನೆ ಹೊರತು ನೀನು
ಸತ್ಯವನ್ನೇ ಸುಳ್ಳೆಂದು ಬೆಳೆದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಈ ಮಗು. ಮತ್ಯಾವ ಸಾಕ್ಷಿ ಬೇಕು ನಿನಗೆ? ದೇವ ಮಾರುತೇಶ್ವರ, ಸುತ್ತು ಹತ್ತುವಲ್ಲಿಗೆ ಮಾದರಿಯಾದ ಈ ರೈತನ ಮಾನ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ. ಈ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ನನ್ನ ಸ್ಥಿತಿ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿ ಇರಬಾರದು. ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕುರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರೇಟ ಸರ್ದಾರನಾಗಿದೆ. ಲೇ ಚಾರ್ಲಿ, ನೋಡ್ರಪ್ಪ, ದೊಡ್ಡವ್ರ ಕೆಲಸ ನಮ್ಮಂತವ್ರ ಮೀ ಎಲ್ಲ ಹೊಲಸ ಅಂತ. ಇವ್ರ ಕೈಯಾಗ ಸಿಕ್ಕ ನಾವು ಇಲಿಗತೆ ಒದ್ದಾಡೋದಾಗೈತಿ ನೋಡ್ರಿ. ಕಣೀನಿ ಇವ್ ಶಿಕ್ಷಣ ಮಾಡಿ ತರಿಸಿದಿಲ್ಲ, ಆ ಪೈಲ ಇದ್ರಾಗೈತಿ. ಇಷ್ಟ ಅಲ್ಲ, ಅವನ ಹಣಿ ಮನ ಸಹಿತ ನಾ ಬರ್ದಿಟ್ಟ. ತೋರ್ಸ್ರಿ, ಅವ್ನು ಚಂದಾಗಿ ತೋರ್ಸ್ರಿ. ನೋಡು, ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ನಿನ್ನ ತಂದೆ ತಾಯಿಯರು ನಿನ್ನ ತಂಗಿ ಸಿಂಚನ ಹೆಸರಿನಲ್ಲಿ ಬರೆದಿಟ್ಟಿದ್ದೆಲ್ಲ ವಿಲ್ ಸೀದಾ ನನ್ನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಮ್ಮ, ಏನಮ್ಮ ಇದೆಲ್ಲ? 12 ತಲೆಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ನೀನು ಹುಟ್ಟಿದೆ. ಹೀಗಾಗಿ ಹೆಣ್ಣು ಹುಟ್ಟಿದಳೆಂಬ ಮೋಹದಲ್ಲಿ ತಂದೆ ತಾಯಿಗಳು ಅಜ್ಜ ಮುತ್ತಜ್ಜರು ಬೆವರು ಸುರಿಸುತ್ತಿದ್ದ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿನಲ್ಲಿ ಬರೆದಿಟ್ಟಿದ್ದಾರೆ. ನೀನ್ಯಾವುದೋ ಈ ಬೀದಿ ವಿಕಾರಿಗೆ ಬರೆದುಕೊಟ್ಟಿದೆಯಲ್ಲಮ್ಮ ತಂಗಿ, ಬೀದಿ ವಿಕಾರಿಗೆ ಬರೆದುಕೊಟ್ಟಿದೆಯಲ್ಲ. ಅಲ್ಲ, ನನ್ನ ಹೆಸರಿಗೆ ಬರ್ತಿರುವ ಬಿಲ್ಲನ್ನು ಯಾವಾಗ ಹೇಗೆ ಉಪಯೋಗಿಸಬೇಕಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಲಿ ಬಿಡಮ್ಮ ತಂಗಿ, ಆಸ್ತಿ ಅಂತಸ್ತು ಇದ್ಯಾವುದು ನಮಗೆ ಬೇಡ. ಬಂಗಾರದ ತಂಗಿ ನೀನು ಬೇಕಮ್ಮ, ನಮಗೆ ನೀನು ಬೇಕು. ನೋಡೋಣ, ಅಣ್ಣ ತಮ್ಮಂದಿರು ಮಾಡಿದ ತಪ್ಪಿಗಾಗಿ ನನ್ನ ಗಂಡ ಹೇಳಿದಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಇದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ. ಎಲ್ಲಿ ಅಂದ್ರೆ ಹೊಟ್ಟು ಹಾಕೋದು ನನ್ನ ಅಭ್ಯಂತರವಿಲ್ಲ. ತಂಗಮ್ಮ, ಎಷ್ಟು ಸಲೀಸಾಗಿ ಹೇಳಿದೆ ಅಮ್ಮ. ನೀನು ಚಿಕ್ಕವಳಿದ್ದಾಗ ತಾಯಿಯ ಕೊರತೆ ಕಾಣಬಾರದೆಂದು ನಿನ್ನ ತಲೆಯ ಬಾಚಿ ಹೆಣಲು ಹಾಕಿ ಆ ಚಂದಮಾಮನನ್ನು ತೋರಿಸಿ ಕೈ ತುತ್ತು ತಿನ್ನಿಸಿ ಆ ತಾಯಿಯ ಸ್ಥಾನ ಕೊಟ್ಟೆ. ತಂದೆಯವರ ಕೊರತೆ ಕಾಣಬಾರದೆಂದು ಜಗಲ ಮೇಲೆ ಹೊತ್ತು ನಿನ್ನನ್ನು ರಕ್ಷಿಸಿ ತಂದೆಯ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ಕಾಲೇಜು ಕಲಿಯುವ ನನ್ನ ತಂಗಿಗೆ ಯಾವುದೇ ತೊಂದರೆಯಾಗಬಾರದೆಂದು ಹಗಲು ರಾತ್ರಿ ಮಳೆ ಗಾಳಿ ಚಳಿ ಎನ್ನದೆ ದುಡಿದು ನಿಂತು ಒಬ್ಬನ ಅನ್ನ ಸ್ಥಾನದಲ್ಲಿ ನಿಂತು ಓದಿಸಿದನ್ನು ಮರೆತು ಬಿಟ್ಟೆ. ತಂಗಮ್ಮ, ಮುಂಗೈಗೆ ಬಂಗಾರದ ಬಳಿ ಬಂದರೆ ಅಂಗೈ ಮರಿಬಾರ್ದಮ್ಮ ತಂಗಿ, ಅಂಗೈ ಮರಿಬಾರ್ದು. ಕೆಲಸಕ್ಕೆ ಬಾರದ ವಿಷಯವನ್ನ ಅವಳಿಗೆ ನೆನಪಿಸಿ ಮನಸ್ಸು ಬದಲಾಯಿಸಬೇಕಂದ್ರೆ ಅದು ನಿನ್ನ ಹುಚ್ಚುತನ. ಯಾವ ಜನ್ಮದ ವೈರ್ಯವ ನೀವು ನನಗೆ? ನಾನು ಕೈ ಹಿಡಿದ ನನ್ನ ಪತಿ ದೇವರ ಮೇಲೆ ಕೈ ಮಾಡುವಷ್ಟು ನನ್ನ ಎದುರಿಗೆ ಕೈ ಮಾಡುವೆಯನು? ಹೋಗು, ಹೊರಟು ಹೋಗು ನನ್ನ ಮನೆಯಿಂದ. ಇನ್ನೊಂದು ಸಾರಿ ತಂಗಿ ಅಂತ ಕರೆಯಬೇಡ ಈ ನಿನ್ನ ಹೊತ್ತು ಬಾಯಿಂದ. ತಂಗಿ ಅನ್ನುವ ಶಬ್ದವನ್ನೇ ಆ ಯೋಗ್ಯತೆಯನ್ನು ಕಳೆದುಕೊಂಡಿದ್ಯಾ ನೀನು. ಅಂದ ಮೇಲೆ ಅಣ್ಣ ಅಂತ ಕರೆಯುವುದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಲ ಮೋಕ್ಷ. ಮೊದಲ ಈ ಕೆಲಸ ಮಾಡ್ರಿ. ಅವ್ರು ಹೇಳಿದಂಗ ಮನೆಯಿಂದ ಹೊರಗಾಟ್ರಿ. ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲವೇ, ಹೊರಟು ಹೋಗು ಈ ಮನೆಯಿಂದ. ನನ್ನ ತಮ್ಮ ಹುಲಿಯ ಬಂದರೆ ಹರಿದು ತಿನ್ನುತ್ತಾನೆ ನಿನ್ನ ಹೊಲಸುನೆ. ಹರಿದು ತಿನ್ನುತ್ತಾನೆ. ಮೊದಲು ನೀನು ಇಲ್ಲಿಂದ ತೊಲಗಲೇ ಮಗನೇ. ಲೇ ಕತ್ತೆ ಬಡವ,
ಆ ಹೊಲಸನಾಯಿ ಹೆಸರೆತ್ಬೇಡ ಈ ಮನೆಯಲ್ಲಿ. ಹೊರಟು ಹೋಗುವ ಇಲ್ಲಿಂದ, ಇಲ್ಲವಾದರೆ ಬೀದಿ ನಾಯಿಯಂತೆ ಹೊಡೆದು ಸಾಯಿಸಿ ಬಿಡುತ್ತೇನೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಮೋಸ ವಂಚನೆಯಿಂದ ಬಡಮಕ್ಕಳನ್ನು ಬಡಿದು ತಿನ್ನುತ್ತಿರುವ ಈ ನಿನ್ನ ಹೊಲಸು ಬುದ್ಧಿಯನ್ನು ಇಲ್ಲಿಗೆ ಬಿಟ್ಟರೆ ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ಈ ರೈತನ ಹುಲಿ ದುಷ್ಟರ ಸಂಹಾರಿ ಕುಖ್ಯಾತ ರವಣಿಗಳ ಬಿಂದ ನನ್ನ ತಮ್ಮನಿಂದಲೇ ನಿನ್ನ ದರ್ಪಕ್ಕೆ ಅಂತ್ಯ ಮಾಡಿಸಬೇಕಾಗುತ್ತದೆ. ಹುಷಾರ್ ಸಂಗಮ್ಮ, ನೀನಾದರೂ ಈ ಮನೆಯಲ್ಲಿ ಸುಖದಿಂದ ಬಾಳಮ್ಮ. ಎಲ್ಲೋ ನಿನ್ನ ಮೈ ಮೇಲಿರುವ ವಸ್ತ್ರ ವೈಢೂರ್ಯವೆಲ್ಲ ಈ ಮನೆಗೆ ಸೇರಿದ್ದು, ಅಂದರೆ ನನಗೆ ಸೇರಬೇಕಾದದ್ದು. ಅವುಗಳನ್ನು ಕಳಚಿ ಹೋಗು. ಅಷ್ಟೇ ಅಲ್ಲದೆ ಎಡಕ್ಕೆತ್ತಿ ಹಸಿರು ಟಾವೆಲ್ ಆರಿಸುತ್ತಿರುವ ರೈತ ಮುಖಂಡನನ್ನು ಮೆರೆಯುತ್ತಿರುವೆಯಲ್ಲ, ಆ ಹಸಿರು ಟಾವೆಲ್ ಕೂಡ ನನ್ನ ಸೊತ್ತು. ಈ ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು. ಹೇ ಕ್ರೂರ ರಾಕ್ಷಸ ವಿಧಿ, ಸದಾ ರೈತನ ಹೋರಾಟಕ್ಕೆ ಸಂತೋಷಕ್ಕಾಗಿರುವ ಈ ಹಸಿರು ಟಾವೆಲ್ ಇಂದು ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ? ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಈ ಹಸಿರು ಟಾವೆಲ್ ಇಂದು ಈ ಕ್ರೂರಿಯ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕು. ದೇವಾ, ನೀವೇ ಹೇಳು ದೇವಾ, ನೀವೇ ಹೇಳು. ಹೌದು, ನನ್ನ ತಂಗಿ ಇವನೊಟ್ಟಿಗೆ ಸಂತೋಷದಿಂದ ಬಾಳಬೇಕಾದರೆ ಇವನು ಹೇಳಿದ ಹಾಗೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲು ಅಥವಾ ಕವಿ ಬರದ ಎನ್ನಲು? ಭದ್ರಕಾಂತ್, ಈ ಹಸಿರು ಟಾವೆಲ್ ತಾನು ಬೇಕು ನಿನಗೆ ಕೊಡುತ್ತೇನೆ. ಕೊಡುವುದಕ್ಕಿಂತ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಈ ಹಸಿರು ಟಾವೆಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನಕುಲದ ಉಸಿರು. ಇದನ್ನು ರೈತನ ಉದ್ಧಾರಕ್ಕಾಗಿ ಬಳಸಬೇಕೆ ಹೊರತು ಏನಾದರೂ ನೀನು ಅಡ್ಡ ಮಾರ್ಗಕ್ಕೆ ಬಳಸಿದ್ದೆ ಆದರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿದ್ದರೂ ಸರಿ ಎದ್ದು ಬಂದು ನಿನ್ನ ಎದೆಗೆ ಒಗೆಯುತ್ತೇನೆ. ಹುಷಾರ್. ಮೊದಲು ನೀನು ಬಿಚ್ಚಿಕೊಡಲೇ ನಿನ್ನ ಮೈ ಮೇಲಿರುವ ವಸ್ತ್ರವನ್ನು. ನೋಡಲಿ ಉಡುವ ಯೋಗಿ